ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ರೆಗ್ಯುಲರ್ ಜಾಮೀನಿನ ಮೇಲೆ ಆಚೆ ಇರುವಂತಹ 7 ಜನ ಆರೋಪಿಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳ ಕುತೂಹಲ ಅಂತೂ ಇದೆ. ಹಾಗಾಗಿ 2 ದಿನ ಆರಾಮಾಗಿದ್ರು. ಕಾರಣ ಡಿಬಾಸ್ ಪರ ವಕೀಲರು ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ವಾದ ಮಂಡನೆ ಮಾಡೋದಕ್ಕೆ ಅನ್ನೋ ಕಾರಣಕ್ಕೆ ಅದು ಮುಂದೂಡಲ್ಪಟ್ಟಿತ್ತು. ಇವತ್ತು ಆ ಅರ್ಜಿಯ ವಿಚಾರಣೆಯನ್ನ ಮತ್ತೆ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಹಾಗಾಗಿ ಇವತ್ತಿನ ದಿನ ಅತಿ ದೊಡ್ಡ ಡೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಡಿಬಾಸ್ ಪಾಲಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಏನಾಗುತ್ತೆ ಅವರ ಭವಿಷ್ಯ? ದರ್ಶನ್ ಜಾಮೀನು ರದ್ದು ಮಾಡುವಂತೆ ಸಲ್ಲಿಕೆ ಆಗಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ಆಗುತ್ತೆ. ಇವತ್ತೇ ನಿರ್ಧಾರ ಆಗ್ಬಿಡುತ್ತಾ ದರ್ಶನ್ ಜಾಮೀನು ಭವಿಷ್ಯ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮೊನ್ನೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿತ್ತು. ಕಾರಣ ದರ್ಶನ್ ಪರ ವಕೀಲರು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಕೋರ್ಟ್ ಅರ್ಜಿಯ ವಿಚಾರಣೆಯನ್ನ ಮುಂದಕ್ಕೆ ಹಾಕಿತ್ತು, ಅಂದ್ರೆ ಇವತ್ತಿಗೆ. ಹಾಗಾಗಿ ಇವತ್ತು ವಿಚಾರಣೆ ನಡೆಸಿ ಇವತ್ತೇ ಅಂತಿಮ ತೀರ್ಪು ನೀಡೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಥೈಲ್ಯಾಂಡ್ನಲ್ಲಿರುವಂತಹ ದರ್ಶನ್ಗೆ ಮತ್ತೆ ಟೆನ್ಷನ್ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಆಲ್ರೆಡಿ ಹೈಕೋರ್ಟ್ನಿಂದ ರೆಗ್ಯುಲರ್ ಜಾಮೀನು ಪಡೆದುಕೊಂಡು ಇರುವಂತಹ ಷರತ್ತುಗಳಿಗೆ ವಿನಾಯಿತಿಯನ್ನ ಕೋರ್ಟ್ನಿಂದಲೇ ಪಡೆದುಕೊಂಡು ದೇಶ ವಿದೇಶಗಳನ್ನ ಸುತ್ತಾಡ್ತಾ ಶೂಟಿಂಗ್ನಲ್ಲಿ ಭಾಗಿಯಾಗಿ ಮೋಜು ಮಸ್ತಿಯಲ್ಲಿ ಭಾಗಿಯಾಗಿರುವಂತಹ ಡಿಬಾಸ್ ಅವರ ಮೋಜು ಮಸ್ತಿಯ ದೃಶ್ಯಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹರಿದಾಡ್ತಾ ಇದೆ. ಬಹುತೇಕ ಅವರ ಅಭಿಮಾನಿಗಳು ಡಿಬಾಸ್ಗೆ ಎಲ್ಲ ಮುಗಿದು ಹೋಯ್ತು, ಆರಾಮಾಗಿದ್ದಾರೆ, ಓಡಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಮುಗಿದು ಹೋಯ್ತು ಬಿಡಪ್ಪ ಅಂತ ಬಹುತೇಕರು ಅಂದುಕೊಂಡಿದ್ರು. ಹಾಗಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಬರೋ ತನಕ ಕೂಡ ಟೆನ್ಷನ್ ಇದ್ದದ್ದೇ. ಹೇಗಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳೇ ಆ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಸಾಕ್ಷ್ಯಗಳಿದ್ರೂ ಕೂಡ ತ್ವರಿತ ಗತಿಯಲ್ಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದು ಯಾಕಾಗಿ? ಇಂಥದ್ದೊಂದು ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳೇ ಕೇಳಿರೋದ್ರಿಂದ ಸಹಜವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಗಾದ್ರೆ ಈ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಈ ರೆಗ್ಯುಲರ್ ಜಾಮೀನು ರದ್ದಾಗ್ಬಿಟ್ರೆ ಏನಪ್ಪಾ ಅನ್ನುವಂತಹ ಟೆನ್ಷನ್ ಬಹುತೇಕರನ್ನ ಕಾಡ್ತಾ ಇದೆ. ಹೈಕೋರ್ಟ್ ನೀಡಿದ್ದ ಜಾಮೀನು ಬಗ್ಗೆ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು. ಜಾಮೀನು ಕೊಡುವಾಗ ವಿವೇಚನೆ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜಾಮೀನು ರದ್ದಿಗೆ 1400 ಪುಟಗಳ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗಿದೆ. ಪೊಲೀಸರ ಆಕ್ಷೇಪಣೆಗೆ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡ್ತಾರೆ. ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಾದ ಮಂಡನೆ ಆಗುತ್ತೆ. ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಆಲ್ರೆಡಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ಸುದೀರ್ಘವಾಗಿ ವಾದ ಮತ್ತು ಪ್ರತಿವಾದ ಎರಡನ್ನ ಕೂಡ ನ್ಯಾಯಮೂರ್ತಿಗಳು ಆಲಿಸಲಿದ್ದಾರೆ. ಆ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಏನಾಗಿರುತ್ತೆ, ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡುವಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. 1400 ಪುಟಗಳ ಆಕ್ಷೇಪಣೆ ಯಾಕಾಗಿ ಜಾಮೀನನ್ನ ರದ್ದು ಮಾಡಬೇಕು ಅಂತ ಪ್ರಮುಖವಾಗಿ ಅಲ್ಲಿ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಜಾಮೀನನ್ನ ಪಡೆದುಕೊಳ್ಳಲಾಗಿತ್ತು. ಬಟ್ ಯಾವುದೇ ರೀತಿಯ ಆಪರೇಷನ್ ಅಂತೂ ದರ್ಶನ್ ಅವರಿಗೆ ಆಗಲಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನು, ಈ 7 ಜನ ಆರೋಪಿಗಳ ಪಾತ್ರ ಏನು ಅನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿನ ಎಷ್ಟು ಭೀಕರವಾಗಿ ಕೊಲೆ ಮಾಡಲಾಗಿತ್ತು, ಆತನಿಗೆ ಯಾವ ರೀತಿ ಚಿತ್ರಹಿಂಸೆ ನೀಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕೂಡ ಈ ಆಕ್ಷೇಪಣೆಯ ಅರ್ಜಿಯಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಇದೆಲ್ಲವನ್ನ ಕೂಡ ಗಮನಿಸಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಯಾವ ರೀತಿ ಕೊಡಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಂದು ಕಡೆ ಜಾಮೀನು ಯಾಕೆ ರದ್ದಾಗಬೇಕು ಅಂತ ಕೂಡ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗ ಜಾಮೀನನ್ನ ಮುಂದುವರಿಸಬೇಕು ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಅವರು ಕೂಡ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಕೂಡ ಲಿಸ್ಟ್ ಔಟ್ ಮಾಡಿಕೊಂಡಿದ್ದಾರೆ ಅಂತ. ರೇಣುಕಾಸ್ವಾಮಿ ಕೊಲೆ ನಡೆದು ಹೋಗಿ 1 ವರ್ಷ ಕಳೆದು ಹೋಗಿದೆ. ಆಲ್ರೆಡಿ ಹೈಕೋರ್ಟ್ನಿಂದ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಜೊತೆಗೆ ಟ್ರಯಲ್ ನಡೀತಾ ಇದೆ ಕೋರ್ಟ್ನಲ್ಲಿ. ಆ ಸಂದರ್ಭದಲ್ಲೆಲ್ಲ ದರ್ಶನ್ ಅವರು ಕೋರ್ಟಿಗೆ ಹಾಜರಾಗಿ ಬರ್ತಿದ್ದಾರೆ. ಯಾವುದೇ ರೀತಿಯ ನೆಪಗಳನ್ನ ಹೇಳ್ತಿಲ್ಲ. ಏನೆಲ್ಲ ಕೋರ್ಟ್ ಷರತ್ತುಗಳನ್ನ ವಿಧಿಸಿತ್ತೋ ಆ ಷರತ್ತುಗಳನ್ನ ಕೂಡ ದರ್ಶನ್ ಅವರು ಪಾಲನೆ ಮಾಡ್ತಿದ್ದಾರೆ. ಹಾಗಾಗಿ ಜಾಮೀನನ್ನ ಮುಂದುವರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ವಾದ ಮಂಡನೆ ಮಾಡೋದಕ್ಕೆ ಕಪಿಲ್ ಸಿಬಲ್ ಅವರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸುದೀರ್ಘವಾಗಿ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ವಾದ ಪ್ರತಿವಾದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ.